ಎಂಪಿ ನ್ಯೂಸ್ಗೆ ಆತ್ಮೀಯ ಸ್ವಾಗತ. ನಾನು ಅಪೂರ್ವ. ಕೋಟೆಯ ಜಾಲಿ ಗಿಡವನ್ನು ತೆಗೆದು ಹಾಕಬೇಕು, 2 ದಿನಕ್ಕೊಮ್ಮೆ ನೀರು ಪೂರೈಕೆ ಮಾಡಬೇಕು ಎಂದು ಕರವೇ ಮನವಿ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಮುದಗಲ್ ಪಟ್ಟಣದ ಐತಿಹಾಸಿಕ ಕೋಟೆಯ ತುಂಬ ಬೆಳೆದಿರುವ ಜಾಲಿ ಗಿಡಗಳನ್ನು ತೆಗೆಯುವುದರ ಬಗ್ಗೆ ಹಾಗೂ ಕುಡಿಯುವ ನೀರಿನ ಸೌಕರ್ಯ ಒದಗಿಸಬೇಕು ಮತ್ತು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ತಜ್ಞ ವೈದ್ಯರನ್ನು ನೇಮಿಸಬೇಕು. ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಎಸ್.ಎ. ನಯೀಂ ಇವರ ಅಧ್ಯಕ್ಷತೆಯಲ್ಲಿ ಲಿಂಗಸಗೂರು ಶಾಸಕ ಡಿಎಸ್ ಹೂಲಗೇರಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಎಸ್.ಎ. ನಯೀಂ, ಐತಿಹಾಸಿಕ ಮುದಗಲ್ ಕೋಟೆಯ ತುಂಬಾ ಜಾಲಿ ಗಿಡಗಳು ಬೆಳೆದಿದ್ದು ಅದನ್ನು ಸುಮಾರು ವರ್ಷಗಳಿಂದ ಕತ್ತರಿಸಿ ಸ್ವಚ್ಛಗೊಳಿಸದ ಕಾರಣ ಕೋಟೆಯ ಗೋಡೆಗಳು ಕುಸಿಯುವ ಸಂಭವವಿದೆ ಮತ್ತು ಕೋಟೆಯ ತುಂಬಾ ಬೆಳೆದಿರುವ ಗಿಡ ಗಂಟಿಗಳಿಂದ ಕೋಣೆಯ ಸೌಂದರ್ಯ ಹಾಳಾಗಿದೆ. ಅತಿ ಶೀಘ್ರದಲ್ಲಿ ಕೋಣೆಯ ತುಂಬ ಬೆಳೆದಿರುವ ಗಿಡ ಗಂಟಿಗಳನ್ನು ಕತ್ತರಿಸಿ ಸ್ವಚ್ಛಗೊಳಿಸುವ ವ್ಯವಸ್ಥೆ ಮಾಡಬೇಕು ಹಾಗೂ ರಾತ್ರಿ ವೇಳೆ ಕೋಣೆಯ ಸೌಂದರ್ಯ ಕಾಣುವ ರೀತಿಯಲ್ಲಿ ವಿದ್ಯುತ್ ದೀಪಗಳನ್ನು ಅಳವಡಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡುತ್ತೇವೆ. ನೀರಿಗಾಗಿ ಪಟ್ಟಣದ ಜನತೆ ಪರದಾಡುವ ಸ್ಥಿತಿ ಇದೆ. ಆದ ಕಾರಣ 2 ದಿವಸಕ್ಕೊಮ್ಮೆ ನಿಯಮಿತವಾಗಿ ನೀರು ಸರಬರಾಜು ಮಾಡುವ ವ್ಯವಸ್ಥೆ ಮಾಡಬೇಕು ಮತ್ತು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ವೈದ್ಯರ ಕೊರತೆ ಇದ್ದು ರಾತ್ರಿ ವೇಳೆ ವೈದ್ಯರಿಲ್ಲದೆ ಚಿಕಿತ್ಸೆಗಾಗಿ ರೋಗಿಗಳು ಪರದಾಡ್ತಾ ಇದ್ದಾರೆ. ಆದ ಕಾರಣ ತಜ್ಞ ವೈದ್ಯರನ್ನು ನೇಮಕ ಮಾಡಿ ರೋಗಿಗಳ ಚಿಕಿತ್ಸೆಗೆ ಅನುಕೂಲ ಮಾಡಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಎಸ್ಎನ್ ಖಾದ್ರಿ, ನಗರ ಘಟಕ ಅಧ್ಯಕ್ಷ ಸಾಬು ಹುಸೇನ್, ಅವೇಜ್ ಪಾಷಾ, ಮಹಾಂತೇಶ್, ಸಾಬೀರ್ ಸೇರಿದಂತೆ ಮುಂತಾದವರಿದ್ದರು. ಏನಪ್ಪ ನಮ್ಮ ಸಾಹೇಬರು ವಿರುದ್ಧ ನೀವು ಹೋರಾಟ ಮಾಡಿದ್ರಿ ಅಂತೇಳಿ ಹೇಳಿದರು. ನಾನು ಅವಾಗ ಹೇಳಿದ್ದೆ, ಇಲ್ಲ ನಾವು ಆ ಥರ ಏನಿಲ್ಲ, ನಾವು ವ್ಯವಸ್ಥೆಯ ವಿರುದ್ಧ ಹೋರಾಟ ಇರ್ತದೆ. ಅದಕ್ಕಾಗಿ ಇವತ್ತು ಗುದ್ಲಿ ಪೂಜೆ ಕಾರ್ಯಕ್ರಮ ಮಾಡಿದ್ದಕ್ಕಾಗಿ ಇನ್ನೊಮ್ಮೆ ನಾನು ಡಿ.ಎಸ್. ಹುಲಗೇರಿ ಸಾಹೇಬರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಕೆಲವೊಂದು ಇನ್ನೂ ಮುದಗಲಿನ ಸಮಸ್ಯೆಗಳಿವೆ. ಒಂದು ಕುಡಿಯುವ ನೀರಿನ ಸಮಸ್ಯೆ. 8 ರಿಂದ 10 ದಿನಗಳಿಗೆ ಒಮ್ಮೆ ನೀರು ಬರ್ತಾ ಇದೆ. ಅದನ್ನು 2 ದಿವಸಕ್ಕೊಮ್ಮೆ ಬರುವಂತೆ ಮಾಡಬೇಕು ಅನ್ನೋದು ಬಹುದಿನಗಳ ಬೇಡಿಕೆ ನಮ್ಮ ಮುದಗಲ್ ಪಟ್ಟಣದ ಸಮಸ್ಯೆ ಇದೆ. ಅದೇ ರೀತಿಯಾಗಿ ನಮ್ಮ ಮುದಗಲಿನ ಐತಿಹಾಸಿಕ ಕೋಟೆ, ಈ ಕೋಟೆಯಲ್ಲಿ ಜಾಲಿ ಗಿಡಗಳು ಕೋಟೆಯ ತುಂಬ ಬೆಳೆದಿವೆ. ಈಗ ಬಹಳ ಅತಿ ಶೀಘ್ರದಲ್ಲಿ ಆ ಕೋಟೆ ಉಳಿಸ್ಬೇಕಂದ್ರೆ ಆ ಜಾಲಿ ಗಿಡಗಳನ್ನು ಕಡಿಯುವ ವ್ಯವಸ್ಥೆ ಮಾಡಬೇಕು. ಅದಕ್ಕಾಗಿ ಸನ್ಮಾನ್ಯ ಶಾಸಕರಲ್ಲಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಮೊದಲು ಆ ಗಿಡ ಗಂಟಿಗಳನ್ನು ತೆಗೆಯುವ ಒಂದು ವ್ಯವಸ್ಥೆ ತಾವು ದಯವಿಟ್ಟು ಮಾಡಬೇಕು ಅಂತೇಳಿ ಊರಿನ ಜನತೆಯ ಪರವಾಗಿ ನಾನು ಈ ಸಮಯದಲ್ಲಿ ಮನವಿ ಮಾಡುತ್ತೇನೆ ಅವರಿಗೆ. ಆಮೇಲೆ ರಾತ್ರಿ ವೇಳೆ ಒಂದು ಕೋಟೆಯ ಸೌಂದರ್ಯವನ್ನು ನೋಡಬೇಕಾದ್ರೆ ಆ ಕೋಟೆಯ ಸುತ್ತ ಮೊದಲು ಒಂದು 8-10 ವರ್ಷದ ಹಿಂದೆ